ಚಿಕ್ಕೋಡಿ ಭಾಗದಲ್ಲಿ ಹೇಗಿದೆ ಪರಿಸ್ಥಿತಿ ಅಂತ ನೋಡಿದ್ರೆ ಅಲ್ಲೂ ಕೂಡ ಪ್ರವಾಹದಿಂದಾಗಿ ಜೀವ ಭಯದಲ್ಲಿ 20 ಕುಟುಂಬಗಳಿಗೆ ಪರದಾಡ್ತಾ ಇವೆ. ಬೀದಿಯಲ್ಲೇ ಬಂದಿರುವಂಥದ್ದು ಅಥಣಿ ತಾಲೂಕಿನ ಹುಲ್ಗಬಾಳಿ ಗ್ರಾಮಸ್ಥರ ಸಂಕಟ. ಅಥಣಿ ಮಾಂಗವಸ್ತಿ ಗ್ರಾಮದ 20 ಕುಟುಂಬಗಳು ಈಗ ಸ್ಥಳಾಂತರ ಆಗ್ತಿವೆ ಅಲ್ಲಿಂದ. ಸೊ ಮಳೆ ಗಾಳಿಯಲ್ಲೇ ಈಗ ಟಾರ್ಪಲ್ ಕಟ್ಕೊಂಡು ರಸ್ತೆ ಬದಿ ವಾಸ್ತವ್ಯ ಹೂಡಿದ್ದಾರೆ. ಮಕ್ಕಳು ವೃದ್ಧರು ಜಾನುವಾರು ಕಟ್ಕೊಂಡು ಈಗ ಜನರ ವಾಸ ಅಲ್ಲಿ ಆಗ್ತಾ ಇದೆ. ಶಾಶ್ವತ ಪರಿಹಾರ ಕಲ್ಪಿಸೋದಕ್ಕೆ ಅವರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. 4 ದಿನಗಳಿಂದ ಬೀದಿಯಲ್ಲಿದ್ದರೂ ಕೂಡ ಜಿಲ್ಲಾಧಿಕಾರಿ ಇಲ್ಲಿಗೆ ಬಂದಿಲ್ಲ ಅಂತ ಈಗ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಈಗ ಮನೆಯಲ್ಲಿರುವಂಥ ದಿನಸಿ ಪಾತ್ರೆ ಪಗಡೆ ಎಲ್ಲವೂ ಕೂಡ ಬಟ್ಟೆ ಎಲ್ಲವನ್ನೂ ಕೂಡ ಅಲ್ಲಿ ವಾಹನಕ್ಕೆ ಗೂಡ್ಸ್ ವೆಹಿಕಲ್ಗೆ ಲೋಡ್ ಮಾಡಿ ಅಲ್ಲಿಂದ ಹೊರಡಬೇಕಾದಂಥ ಪರಿಸ್ಥಿತಿ. ಕುಡಿಯೋ ನೀರಿನ ಸಮಸ್ಯೆ ಇದೆ. ಸುತ್ತಮುತ್ತ ಎಲ್ಲಿ ನೀರಿದ್ರೂ ಕೂಡ ಶುದ್ಧವಾದಂಥ ನೀರು ಇರಬೇಕಲ್ಲ, ಅದು ಈಗ ಸಮಸ್ಯೆ ಆಗ್ತಾ ಇದೆ. ಇದು ಕರ್ನಾಟಕ ರಾಜ್ಯದ ಸಾಮಾನ್ಯ ಜನರ ಬದುಕು ಹೇಗಿದೆ ಅನ್ನೋದಕ್ಕೆ ಈಗ ಹಿಡಿದಂಥ ಕನ್ನಡಿ. ಅಥಣಿ ಮಾಂಗವಸ್ತಿ ಗ್ರಾಮದ 20 ಕುಟುಂಬಗಳ ವೇದನೆ ನೋಡಿ. ಈಗ ಟ್ರ್ಯಾಕ್ಟರ್ ಮುಂತಾದಂಥ ಗೂಡ್ಸ್ ವೆಹಿಕಲ್ಗಳನ್ನು ತಂದು ಅದಕ್ಕೆ ಮನೆಯಲ್ಲಿರುವಂಥ ಸಿಲಿಂಡರ್, ಪಾತ್ರೆಗಳು, ಬಟ್ಟೆ ಎಲ್ಲವನ್ನು ಕೂಡ ತುಂಬಿಸಿ ಅಲ್ಲಿಂದ ಹೊರಡಬೇಕಾದಂಥ ಪರಿಸ್ಥಿತಿ. ಶಾಶ್ವತ ಪರಿಹಾರ ಮಾಡಿಕೊಡಿ ಅಂತ ಹೇಳಿ ಈಗ ಇಲ್ಲಿನ ಜನ ಒತ್ತಾಯ ಮಾಡ್ತಿದ್ದಾರೆ. ಇನ್ನು ಬಿರುಗಾಳಿಗೆ ಧರೆಗುರುಳಿದಂಥ ವಿದ್ಯುತ್ ಕಂಬಗಳು, ಮರಗಳು ಚಾಮರಾಜನಗರದ ಹೊಸದೊಡ್ಡಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ರಸ್ತೆಗೆ ಬಿದ್ದಿರುವಂಥ ಮರಗಳನ್ನು ಸದ್ಯಕ್ಕೆ ಗ್ರಾಮಸ್ಥರು ತೆರವುಗೊಳಿಸ್ತಾ ಇದ್ದಾರೆ. ಸೊ ಇದುವರೆಗೆ ನಾವು ಬೆಳಗಾವಿ ಬಾಗಲಕೋಟೆ ಕಡೆ ನೋಡಿದ್ವಿ. ಈಗ ಚಾಮರಾಜನಗರ ಭಾರಿ ಗಾಳಿಯ ಕಾರಣ ಅಲ್ಲಿ ಧರೆಗುರುಳಿರುವಂಥ ವಿದ್ಯುತ್ ಕಂಬ ಹಾಗೆಯೇ ಮರಗಳು ಸಾಕಷ್ಟು ಬಿದ್ದಿದೆ. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದೊಂದೇ ಸಮಾಧಾನದ ವಿಚಾರ. ಸೊ ಬಿದ್ದಿರುವಂಥ ಮರಗಳನ್ನು ಈಗ ಗ್ರಾಮಸ್ಥರೇ ತೆರವುಗೊಳಿಸ್ತಿದ್ದಾರೆ. ಇನ್ನು ಈ ಕಂಬಗಳು ಬಿದ್ದಿರೋದ್ರಿಂದ ಕೂಡಲೇ ಸಂಬಂಧಪಟ್ಟಂಥ ಇಲಾಖೆಯವರು ಸರಿಪಡಿಸಬೇಕು ಅಂತ ಒತ್ತಾಯ ಕೇಳಿಬರ್ತಿದೆ.